ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಸ್. ಈಗ ನಮ್ಮ ಜೊತೆ ಇದ್ದಾರೆ ಚಿತ್ರಲಹರಿ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಎಲ್ರಿಗೂ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಲ್ಲ? ಸೂಪರ್. ನೀವೇ ಹೇಗಿದ್ದೀರಾ? ಸೂಪರ್. ಸರ್, ಚಿತ್ರಲಹರಿ, ಸೊ ಈ ಟೈಟ್ಲ್ ಕೇಳಿದಾಗ ಈ ಪ್ರಾಜೆಕ್ಟ್ ಹೆಂಗೆ ಸ್ಟಾರ್ಟ್ ಆಯ್ತು ನಿಮ್ಮ? ಸರ್, ಪೋಸ್ಟರ್ ಅಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇದ್ದೀನಿ, ಬಟ್ ಈ ಇಬ್ರು ನೋಡಿದಾಗ ನಂಗೆ ಭಯ ಆಗ್ತದೆ ಯಾರು ಅಂತ. ಯಾಕೆಂದ್ರೆ ನಂಗೆ ಕ್ಲೈಮ್ಯಾಕ್ಸ್ ಇನ್ನೂ ನಮಗೆ ಡೈರೆಕ್ಟರ್ ಹೇಳಿಲ್ಲ. ಸೊ ಅದಕ್ಕೆ ಭಯ ಆಗ್ತಾ ಇದೆ ನನಗೆ. ಇಬ್ರು ಹೊಸ ಮುಖ ಥರ ಕಾಣ್ತಾ ಇದೆ ನನಗೆ ಅಂತ. ಬಟ್ ಇವ್ರದ್ದು ಮೇನ್ ಪಾತ್ರ ಈ ಸಿನಿಮಾದಲ್ಲಿದೆ. ಓಕೆ, ಸೊ ನೀವು ಕೃಷ್ಣ ಪೂಜೆ ಮಾಡ್ತಿರೋ ಸರ್? ಅದಕ್ಕೆ. ಓಕೆ, ಎಸ್ ಮ್ಯಾಮ್, ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸ್. ನನ್ನ ಹೆಸರು ಗಾಯತ್ರಿ ಅಂತ. ಈ ಮೂವಿಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀವಿ, ನಾನು ಮತ್ತು ಇವರು ತೇಜ್ ಅವರು. ಸೊ ನಮ್ದು 4 ಜನದ ಗ್ರೂಪ್ ಇದೆ, ಜಾಸ್ತಿ ಹೇಳಲ್ಲ, ಅದನ್ನೆಲ್ಲ ಮೂವಿಗೆ ಬಂದೇ ನೋಡಬೇಕು. ಈ ಡಿಸೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ನೋಡಬೇಕು ಅಂತ ಹೇಳ್ತೀನಿ. ಮ್ಯಾಮ್, ನಿಮ್ಮ ಬಗ್ಗೆ ಹೇಳೋದು? ಸರ್, ನಮ್ಮದು ಆ್ಯಕ್ಚುಲಿ ಸರ್ ಹತ್ರ ನಾವು ಕಥೆನೂ ಕೇಳಲಿಲ್ಲ, ಅವ್ರು ನಮಗೆ ಕಥೆನೂ ಹೇಳಲಿಲ್ಲ. ಮೇಡಮ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಬಂದು ಮಾಡಿ ಅಂತ ಅಂದರು. ಸೊ ಹಾಗಾಗಿ ಓಕೆ ಫೈನ್, ಸಿನಿಮಾ ನಮ್ಮ ಜೀವಾಳ. ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವುದೇ ಕೆಲಸಕ್ಕೆ ಕರೆದ್ರು ಇಲ್ಲ ಅಂತ ಹೇಳಲಿಲ್ಲ. ಸರಿ ಸರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ಆ ಗ್ರೂಪು ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಶೂಟಿಂಗ್ ಟೈಮು, ಆಮೇಲೆ ನಮ್ಮ ಒಂದು ಸರ್ಕಲ್ಲು, ಇವತ್ತಿಗೂ ನಾನು ತುಂಬ ಸಿನಿಮಾಗಳು ಮಾಡಿದ್ದೀನಿ. ಬಟ್ ಎಂಡ್ ಆಫ್ ದ ಡೇ ನಂಗೆ ನೆನಪಿರೋ ಒಂದು ಸರ್ಕಲ್ ಅಂದರೆ ಅದು ನಮ್ಮ ಸರ್ಕಲ್ಸ್ ಮಾತ್ರ. ಅಂದರೆ ಅಷ್ಟು ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಕ್ಯಾರೆಕ್ಟರ್ಗಳು ಅಷ್ಟೇ, ನಾನು ಇವರು ಮತ್ತು ಇನ್ನಿಬ್ಬರು ಇದ್ದಾರೆ, ಅವರು ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಬಟ್ ಎಲ್ಲರದ್ದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಯಾವುದೋ ಈಗಿನ ಸಿನಿಮಾಗಳು ಹುಡುಗಿರ ಅಂದ ತಕ್ಷಣ ಹೊಲ್ಗ್ಯಾರಿಟಿ ಅಥವಾ ಚಿಕ್ಕ ಪುಟ್ಟ ಅದು ಯಾವುದೂ ಇಲ್ಲದೇ ಒಂದು ತುಂಬ ಡೀಸೆಂಟ್ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿತ್ತು. ಸೊ ಸಖತ್ ಖುಷಿಯಾಗಿರೋ ಕ್ಯಾರೆಕ್ಟರ್ ಅದು. ಸಿನಿಮಾನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಸರು. ಇನ್ನು ನಾವ್ಯಾರು ನೋಡೋಕ್ಕಾಗಲಿಲ್ಲ, ನಮ್ಗಿನ್ನೂ ತೋರಿಸಿಲ್ಲ. ಸೊ ನಾವು ಕಥೆನೇ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು ಅಂತ ಹೇಳಿದ್ರು. ಸೊ ವೇಟಿಂಗ್. ಆ್ಯಕ್ಚುಲಿ ಇದರಲ್ಲಿ ಬಂದ್ಬಿಟ್ಟು ನಮ್ಮದು ಸಸ್ಪೆನ್ಸ್ ಕ್ಯಾರೆಕ್ಟರು. ಕತೆ ಕೂಡ ನಮ್ಗೆ ಹಾಗೆ ಸಸ್ಪೆನ್ಸ್ ಆಗಿದೆ, ನಮ್ಗಿನ್ನೂ ಗೊತ್ತಿಲ್ಲ. ಅದು ಒಳ್ಳೆ ಕೆಲಸನೇ ಮಾಡಿದ್ರು. ಸುರೇಶ್ ಸರ್, ನಿಮ್ಗೆ ಹೇಗೆ? ಬಟ್ ಒಂದು ಹೇಳ್ತೀವಿ, 100% ನಮ್ಮ ಕ್ಯಾರೆಕ್ಟರ್ ತುಂಬ ಇಷ್ಟಪಡ್ತೀರಾ ನೀವು. ಅಂದರೆ ಒಂದು ಏನು ಹೇಳ್ತಾರೆ, ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅಥವಾ ಸೀರಿಯಸ್ನಾಗ ಎಮೋಷನ್ಸ್ ಇರ್ಬೋದು, ಎಲ್ಲ ಚೆನ್ನಾಗಿ ಬಂದಿದೆ. ಸರ್, ಸುರೇಶ್ ಸರ್ ಯಾವಾಗ ಅಪ್ರೋಚ್ ಮಾಡಿದ್ರು, ಹೇಗೆ? ಯಾವಾಗ ಅಪ್ರೋಚ್ ಮಾಡಿದೆ ಅಂತ ಹೇಳೋಕ್ಕಿಂತ ಫೋನ್ ಮಾಡಿದ್ರು ಅವರು. ಆ್ಯಕ್ಚುಲಿ ಫೋನ್ ಮಾಡಿ ಒಂದು ಸಬ್ಜೆಕ್ಟ್ ಇದೆ, ಹಿಂಗೆ ಡಿಸ್ಕಸ್ ಮಾಡಬೇಕು ಅಂತ. ಸೊ ಅಲ್ಲಿಂದ ಭೇಟಿಯಾಗಿ ಡಿಸ್ಕಸ್ ಎಲ್ಲ ಮಾಡಿದ್ಮೇಲೆ ಅವ್ರ ಟೈಟ್ಲ್ ಹೇಳಿದ ತಕ್ಷಣ ನನಗೆ ತುಂಬಾ ಕ್ಯಾಚಿ ಅನಿಸ್ತು. ಯಾಕೆಂದರೆ ನೀವು ಕೇಳಿರ್ತೀರ ಚಿತ್ರಲಹರಿ. ಸೊ ಇಟ್ ಈಸ್ ವೆರಿ ಒಂಥರ ಕನ್ನಡ ಪದ, ಅದೊಂದು ಟಚ್ ಆಗುತ್ತೆ ಎಲ್ಲರಿಗೂ. ಚಿತ್ರಲಹರಿ, ಹೌದು. ಸೊ ಆ ಟಚ್ ಆದಾಗ ಇನ್ನು ಜನರಿಗೂ ಅಷ್ಟೇ ಇಟ್ ಈಸ್ ವೆರಿ ಈಸಿ. ಅದೊಂದು ಹೆಸರನ್ನ ತಲೆಯಲ್ಲಿ ಉಳಿಸ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿರೋ ಇದು. ಅಲ್ಲಿಂದ ಸಬ್ಜೆಕ್ಟ್ ಹೇಳಿದಾಗಂತೂ ಐ ವಾಸ್ ಮೈಂಡ್ ಬ್ಲೋನ್. ತುಂಬ ಆ ಥರನೇ ಕ್ಯಾರಿ ಆಯಿತು. ಅಲ್ಲಿಂದ ಅವ್ರು ಕರೆಕ್ಟಾಗಿ ಇಂಟರ್ವಲ್ ಇದ್ರಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲಿಂದ ನಾನೂ ಕೇಳೋಕ್ಕೆ ಹೋಗಿಲ್ಲ. ಸೊ ಈ ಥರ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಒಂದು ಲೈನಲ್ಲಿ ಹೇಳ್ಬಿಟ್ಟು ಮುಗಿಸ್ಬಿಟ್ರು. ನಾನು ಮನೆಗೆ ಹೋದ್ಮೇಲೆ ಕ್ಲೈಮ್ಯಾಕ್ಸ್ ಇವ್ರು ಹೇಳಿಲ್ಲಲ್ಲ, ಓಕೆ ನಾಳೆ ಕೇಳಿದ್ರೆ ಹೇಳ್ತೀನಿ ಅಂತ. ಅಲ್ಲಿಂದ ಹಂಗೆ ಕಂಟಿನ್ಯೂ ಆಗಿ ಇಲ್ಲಿವರೆಗೂ ನಂಗೆ ಕ್ಲೈಮ್ಯಾಕ್ಸ್ ಕರೆಕ್ಟಾಗಿ ಹೇಳಿಲ್ಲ. ಅದೇ ಮೋಸ್ಟ್ಲಿ ಇವರಿಬ್ಬರು ನಂಗೆ ಕಾಣಿಸಕ್ಕೂ ಸಿಗಲಿಲ್ಲ ಸಿನಿಮಾದಲ್ಲಿ. ಆ್ಯಕ್ಚುಲಿ ಅದು ಮಜಾ ಅಂದರೆ 2 ಇದಿರುತ್ತೆ. ಇವ್ರುಗಳು ನಮಗೆ ಸಿಗಲ್ಲ, ನಾವುಗಳು ಇವ್ರಿಗೆ ಸಿಗಲ್ಲ, ಬಟ್ ಸಿನಿಮಾದಲ್ಲಿ ಕನೆಕ್ಷನ್ ಇರುತ್ತೆ. ಸೊ ಅದು ಯಾವ ಥರ ಮಾಡಿದ್ದಾರೆ ಅವ್ರನ್ನೇ ಕೇಳಬೇಕು. ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ, ಸೊ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬಂದಿದೆ ಥಿಯೇಟ್ರಲ್ಲಿ. ಅದ್ರ ಬಗ್ಗೆ ಹೇಳಿದ್ದಾರೆ ಸರ್. ಡೈಲಾಗ್ಸ್ ಕಮ್ಮಿ ಇದೆ, ಬಟ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಅಪ್ರೋಚ್ ಮಾಡಿ. ಟೀಸರ್ಲಿ ಡೈಲಾಗ್ಸೇ ಇಲ್ಲ, ಕಮ್ಮಿ ಅಲ್ಲ, ಡೈಲಾಗ್ಸೇ ಇಲ್ಲ. ಅದೊಂಥರ ಮೋಷನ್ ಸೈಲೆಂಟ್ ಇದ್ರ ಥರ ತೋರಿಸಿದ್ದಾರೆ. ಯಾಕೆಂದರೆ ಸೈಲೆಂಟಲ್ಲಿ ಇರೋಷ್ಟು ಡೆಪ್ತ್ ಅದು ನಿಮಗೆ ಯಾವುದ್ರಲ್ಲೂ ಸಿಗಲ್ಲ. ಸೊ ಸೈಲೆಂಟಲ್ಲಿ ತೋರಿಸಿದ್ದಾರೆ. ಅದೇ ಥರ A2 ಮ್ಯೂಸಿಕಲ್ಲಿ ನಮ್ಮದು ಪೈಸನೂ ಸಾಂಗು ರಿಲೀಸ್ ಆಗಿದೆ. ಸೊ ನನಗೆ ಆಲ್ ಓವರ್ ಎಲ್ಲಿಂದಲೋ ಗುಲ್ಬರ್ಗ ಆಗಿರ್ಬೋದು, ದಾವಣಗೆರೆ, ಅಲ್ಲಿಂದೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ. ಅವ್ರದ್ದು ಭಾಷೆ ಅಂತೂ ಒಂಥರ ಖಡಕ್ ಥರ ಇರುತ್ತೆ, ಒಳ್ಳೆ ನಂಗೆ ಬೈದಂಗೆ ಇರುತ್ತೆ. ನಂಗೆ ಬೈತಾ ಇದೆಯಾ, ನನಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆಯಾ, ನಂಗೆ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ಯಾ. ಅಲ್ಲಿಂದ ಸ್ಟೆಪ್ಸು ಅಷ್ಟೇ, ಅದೆಲ್ಲ ಒಂಥರ ರಿಜಿಸ್ಟರ್ ಸ್ಟೆಪ್ಸ್, ಸಕ್ಕತ್ತಾಗಿದೆ. ಅದು ನನಗೂ ಇವಾಗಲೂ ಖುಷಿ ಆಗ್ತಾ ಇದೆ. ಆ ಸ್ಟೆಪ್, ಆ ಡ್ಯಾನ್ಸ್ ನಾನು ಮಾಡಿದ್ದೀನಲ್ಲ ಅಂತ ನಾನು ನೋಡ್ತಾ ಇರುವಾಗ ಖುಷಿ ಅನಿಸುತ್ತೆ. ಅದು ಅನ್ಸುತ್ತೆ. ಮ್ಯಾಮ್, ನೀವು ಹೇಳಿದ್ರೆ ಟೀಸರು ಸಾಂಗು ಪೈಸಾ ಸಾಂಗ್ ತುಂಬ ವೈರಲ್ ಆಗ್ತದೆ, ತುಂಬ ಚೆನ್ನಾಗಿ ಓಡ್ತಾ ಇದೆ ಸರ್. ತುಂಬ ಖುಷಿ ಆಗುತ್ತೆ. ಬಿಕಾಸ್ ಇವರು ಮತ್ತು ಇವ್ರ ಟೀಮ್ ಏನು ಡ್ಯಾನ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದು. ಆಮೇಲೆ ಲಿರಿಕ್ಸು ಅಷ್ಟೇ ತುಂಬ ಹತ್ತಿರ ಆಗುತ್ತೆ ಎಲ್ರಿಗೂ.
ಈ ಕಾಮನ್ ಪೀಪಲ್ಸಿಗೆ ಏನೇನು ಸಿಚುವೇಶನ್ಸ್ ಬರುತ್ತೆ ಜೀವನದಲ್ಲಿ ಹೆಂಗೆ ನಡೆಯುತ್ತೆ ಅನ್ನೋದನ್ನು ಆ ಲಿರಿಕ್ಸಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದು. ಆಮೇಲೆ ಟೀಸರ್ ಹೇಳ್ಬೇಕಂದ್ರೆ ಒಂದು ಬೇಜಾರು ನಮ್ಮನ್ನೆಲ್ಲೂ ತೋರಿಸ್ತಿಲ್ಲ ಅಂತ. ಅಲ್ಲೂ suspense ಇದೆ. ನಮ್ದು ಒಬ್ರು ಮುಖನೂ ಕಾಣಿಸ್ಲಿಲ್ಲ, ಬಟ್ ಇವ್ರು ಎಲ್ಲರದ್ದು ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಆಗುತ್ತೆ. ಮ್ಯಾಮ್ ನಿಮ್ದು ಹೇಳೋದಾದ್ರೆ ಸರ್ ಅದೇ ಟೀಸರ್ ಬಂದ್ಬಿಟ್ಟು ಇವ್ರು ಹೇಳಿದಂಗೆ ಅದು ಕಂಪ್ಲೀಟ್ಲಿ ಅದು ಮ್ಯೂಸಿಕ್ ತುಂಬ ಇಷ್ಟ ಆಗಿತ್ತು ನನಗೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ನ. ಅಂದರೆ ಅದರಲ್ಲಿ ಎಲ್ಲೂ ಡೈಲಾಗ್ ಇಲ್ಲ ಅಂತಂದ್ರೂ ಅಥವಾ ಏನೇ ಇದಿಲ್ಲ ಅಂದ್ರೂ ಆ ಮ್ಯೂಸಿಕ್ ತೊಗೊಂಡು ಹೋಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಹೀರೋ ಸಾಹೇಬ್ರ ಬಗ್ಗೆ ಮಾತಾಡಂಗೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ಮತ್ತು ಮ್ಯೂಸಿಕ್ಕು ಪ್ರತಿಯೊಂದು ಇವನ್ ಟೆಕ್ನಿಕಲ್ ಇದಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದನ್ನು. ಸೊ ಇಷ್ಟ ಆಯಿತು, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸರ್ ಸುರೇಶ್ ಅವರು ಸ್ಕ್ರಿಪ್ಟ್ ಹೇಳಿದಾಗ ನಿಮಗೆ ಇಷ್ಟ ಆದಂಥ ಎಲಿಮೆಂಟ್ ಪಾಯಿಂಟು ಏನು ಸರ್? ಎಲಿಮೆಂಟ್ ಪಾಯಿಂಟ್ ತುಂಬಾ ಇದೆ. ಅದು ಇವಾಗ ನಾನು ಅದನ್ನ ಬಿಡ್ತಾ ಹೋದರೆ ಆಲ್ಮೋಸ್ಟ್ ನಾನೆಲ್ಲ ಸ್ಟೋರಿ ಹೇಳ್ದಂಗೆ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನ ಮಾತ್ರ ನಾನು ಪಾಸಲ್ಲಿ ಇಟ್ಟಿರ್ತೀನಿ. ಅದನ್ನ ಎಲ್ಲ ಸಿನಿಮಾಗೆ ಬಂದೇ ನಾವು ಎಲ್ಲರೂ ನೋಡಬೇಕು. ಕನೆಕ್ಟ್ ಆಗೋ ಸೀನ್ ಯಾವ ಪೋರ್ಷನ್ ಯಾವ ಟೈಮಲ್ಲಿ ಬರೋದು, ಸ್ಟಾರ್ಟ್ ಮಿಡ್ ಇದು ಆ್ಯಕ್ಚುಲಿ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಸೊ ಈ ಜೆನ್ಸಿ ಜನ್ರೇಷನಲ್ಲಿ ಯಾವ ಥರ ಅಂದರೆ ಎಲ್ರಿಗೂ ಹರಿಬರಿ, ಟಕ್ ಟಕ್ ಅಂತ ನನಗೆ ಅದು ಮಾಡಬೇಕು ಇದು ಮಾಡಬೇಕು, ಒಂದು ಇದರಲ್ಲಿ ಫ್ಲೋಲ್ಲಿ ಇರಲ್ಲ. ನನಗೆ ಅದು ಮಾಡಬೇಕು, ಒಟ್ಟರಾಗಿ ನನಗೆ ದುಡ್ಡು ಮಾಡಬೇಕು, ಆ ಟ್ರ್ಯಾಕಲ್ಲಿ ಇರುತ್ತೆ. ಆ ಟ್ರ್ಯಾಕ್ನ ಯಾವ ಥರ ಕರೆಕ್ಟಾಗಿ ಒಂದು ಲೈನಪ್ ಆಗಿ ಅಲ್ಲಿಂದ ತುಂಬ ಜನ ಅವ್ರ ಪೇರೆಂಟ್ಸ್ಗೂ ರೆಸ್ಪೆಕ್ಟ್ ಮಾಡಲ್ಲ. ಸೊ ಅದನ್ನ ಯಾವ ಥರ ತಂದಿದ್ದಾರೆ, ಇಮೋಷನ್ ಆಗಿರ್ಬೋದು, ಅಲ್ಲಿಂದ ಅದನ್ನ ತುಂಬ ಎಲ್ಲ ಇದು ಮಾಡಿ ಅದನ್ನ ಒಂದು ಟ್ರ್ಯಾಕಲ್ಲಿ ತೋರಿಸಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಡೈರೆಕ್ಟ್ ಸಾಂಗ್ ಮುಖಾಂತರ ಪೈಸಾ ಅದೊಂದು ಜಲಕ್ ನಿಮಗೆ ಇಂಟ್ ಅಷ್ಟೇ. ಓಕೆ, ನಮ್ಮ ಸೆಟ್ಟಲ್ಲಿ ಅದರ ಫನಿ ಇನ್ಸಿಡೆಂಟ್ ಏನಾರು ಆಯ್ತು ಮ್ಯಾಮ್? ಬರೋದೇ ಲೇಟು, ಅದಕ್ಕೆ ಕೇಳಕ್ಕೆ ಹೋಗ್ಬೇಡಿ, ಪ್ರತಿದಿನನೂ ಎಂಜಾಯ್ಮೆಂಟ್. ನಮಗೂ ಕನೆಕ್ಷನ್ನೇ ಸಿಗ್ಲಿಲ್ಲ. ಅಟ್ಲೀಸ್ಟ್ ನಾವು ಏನಪ್ಪ ಅಲ್ಲಿ ಇರ್ತಾ ಇದ್ವಲ್ಲ ಸೆಟ್ಟಲ್ಲಿ, ಮೇಡಮ್ ಲೇಟಾಗಿ ಮೇಕಪ್ ಎಲ್ಲ ಮಾಡ್ಕೊಂಡ್ ಬರೋರು, ಅಲ್ಲಿಂದ ಗೊತ್ತಿಲ್ಲ ನನಗೆ. ನೋಡಿ ಅಲ್ಲ ಸ್ಪಾಟ್ ಅಲ್ಲಿ ನಾವ್ ಎಲ್ಲರಿಗಿಂತ ಮುಂಚೆ ಇರ್ತಾ ಇದ್ವಿ ಆಕ್ಚುಲಿ. ಆಚೆ ಬರೋದು ಲೇಟು. ಮೇಕಪ್ ಮೇಲೆ ಯಾವಾಗ ಇಲ್ಲ, ಅವರು ನಮ್ಮನ್ನ ಆ್ಯಕ್ಚುಲಿ ಮೇಕಪ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಬೇಕು. ಅವ್ರನ್ನ ತುಂಬ ಎಲ್ಲರೂ ಚೆನ್ನಾಗಿ ತೋರಿಸಿದ್ದಾರೆ. ಅಲ್ಲಿಂದ ನಮ್ಮ DOP ಸರ್ ಕ್ಯಾಮ್ರಾ ವರ್ಕ್ ಎಕ್ಸಲೆಂಟ್. ನೀವು ಇನ್ನೊಂದು ಸಾಂಗು ಅಷ್ಟೇ, ಲಹರಿ ಸಾಂಗ್ ಅಂತಿದೆ, ಅದು ಪಿಕ್ಚರೈಸೇಷನ್ ಎಲ್ಲ ನಾವು ನಂದಿ ಹಿಲ್ಸಲ್ಲಿ ಮಾಡಿದ್ವಿ. ಸೊ ಹಿ ಈಸ್ ಡನ್ ಇಸ್ ಮ್ಯಾಜಿಕಲ್ ಇನ್ ದ ಕ್ಯಾಮ್ರಾ. ನೀವು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ. ಇನ್ನು ಡೈರೆಕ್ಟರ್ ಸರ್ ಡ್ಯುಯಲ್ ಜಾಬಿಂಗ್ ಮಾಡಿದ್ದಾರೆ, ಅವ್ರದ್ದೇ ಪ್ರೊಡಕ್ಷನ್, ಅವರೇ ಡೈರೆಕ್ಟ್ರು. ಸೊ ಹೇಗಿರ್ತಾ ಇದ್ರು ಸೆಟಲ್, ಹೇಗೆ ನಿಭಾಯಿಸ್ತಾ ಇದ್ರು? ವೆರಿ ಸೈಲೆಂಟ್. ಅವ್ರದ್ದು ವೈಫು ಅಷ್ಟೇ ತುಂಬ ಸೈಲೆಂಟ್, ಡೈರೆಕ್ಟರ್ ಸರು ಅಷ್ಟೇ. ಒಂದೊಂದ್ಸತಿ ಇವಾಗ ಶೂಟಿಂಗ್ ಅಂತ ಹೇಳಿದಾಗ ಅಲ್ಲಿ ಇದ್ದೇ ಇರುತ್ತೆ, ಒಂದೊಂದ್ಸತಿ ನಮ್ಮ ಡೈಲಾಗ್ ಬರಲ್ಲ, ಒಂದೊಂದ್ಸತಿ ಏನೋ ಕನ್ಫ್ಯೂಷನ್ಸ್ ಇರುತ್ತೆ. ಅದನ್ನ ಎಷ್ಟು ನೀಟಾಗಿ ಬಂದು ಹೇಳ್ತಾ ಇದ್ರು ಅಂದರೆ ಇಲ್ಲ ಈ ಥರ ಮಾಡಬೇಕು, ನಮಗೆ ಭಯ ಆಗೋದು ಮೋಸ್ಟ್ಲಿ ಇವಾಗ ಬೀಳುತ್ತೆ ಅಂತ. ಬಟ್ ಅವ್ರು ಬಂದು ಅದನ್ನ ಹೇಳೋ ರೀತಿ ಇತ್ತಲ್ಲ, ಇಟ್ಸ್ ವೆರಿ ಕನ್ವಿನ್ಸಿಂಗ್. ಸೊ ನಮಗೂ ಅಷ್ಟೇ ಅದೊಂದು ಜೋಶ್ ಇರುತ್ತೆ ಅವಾಗ. ಮತ್ತೆ ಇನ್ನೊಂದು ಏನಂದ್ರೆ ಡೈರೆಕ್ಟರ್ ಸರ್ ಬಿಡಿ ಕಂಪ್ಲೀಟ್ ಇದು ಮೇಡಮ್ ಅವರು ಇದು ಮಾಡಿ, ಬಟ್ ಅವ್ರು ಬಂದಾಗ ಯಾವತ್ತು ಪ್ರೊಡ್ಯೂಸರ್ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ಬಿಕಾಸ್ ಎಲ್ಲರನ್ನೂ ಮಕ್ಕಳ ಥರ ಟ್ರೀಟ್ ಮಾಡೋರು, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ವಿಷಯದಲ್ಲಿ. ಸೊ ಸಖತ್ ಖುಷಿ ಆಗುತ್ತೆ. ಯಾರ ಮೇಲಾರ ಕೋಪ ಮಾಡ್ಕೊಂಡು ಬೈದಿದ್ದು ಅದರ ಏನೋ ಅನಿಸ್ತು? ಯಾರು ಬೈಯಕ್ಕಾಗತ್ತೆ? ಡೈರೆಕ್ಟರ್ ಸರ್ ಬೈಬೇಕು. ಸರ್ ಜಗಳ ಆಡಿದೀವಿ, ಫನ್ನಿ ವೇನಲ್ಲಿ ಜಗಳ. ಸುಮ್ಮನೆ ಇದು ನೀವು ಯಾಕೆ ಹೇಳ್ತೀರಾ, ಇದು ನಾವು ಹೇಳ್ತೀವಿ ಅಂತ ನಾವು 4 ಜನದ ಡೈಲಾಗ್ಸ್ ಇರ್ತೈತಲ್ಲ, ಇಲ್ಲ ಈ ಡೈಲಾಗ್ ನೀವು ಹೇಳ್ಬೇಡಿ, ಇದು ನಾನೇ ಹೇಳ್ತೀನಿ ಅಂತ ಡೈಲಾಗಲ್ಲಿ ಜಗಳ ಆಡಿದ್ದೀವಿ. ಅದು ಬಿಟ್ರೆ ಸೀರಿಯಸ್ ಆಗಿ ಯಾವುದು ಸೆಟಲ್ ನಡೀದೆ, ತುಂಬ ಫನ್ನಿ ಆಗಿತ್ತು ಆ್ಯಕ್ಚುಲಿ. ಬಟ್ ಸೀರಿಯಸ್ ಆಗಿ ಗಲಾಟೆ ಅದು ಇದು ಆ ಥರ ಇಲ್ಲ. ಅದೇ ಹೇಳಿದಾಗೆ ಬೈದ್ರೆ ಡೈರೆಕ್ಟರ್ ಬೈಬೇಕು, ಅವ್ರು ತುಂಬ ಡೀಸೆಂಟು. ಇನ್ನು ಬಿಟ್ಟರೆ ಪ್ರೊಡ್ಯೂಸರ್ ಏನಾದರೂ ಹೇಳಬೇಕು. ಮೇಡಮ್ ಅಂತೂ ಇನ್ನು ಮಾತಾಡಲ್ಲ, ನಮ್ಮನ್ನೆಲ್ಲ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಮಾತಾಡೋಕೆ ಇನ್ನೇನು ಇಲ್ವೇ ಇಲ್ಲ. ಸರ್ ಫಸ್ಟ್ ಶಾರ್ಟ್ ನೆನಪಿದೆ ಸರ್, ಯಾವುದಾಯಿತು, ಹೇಗಿತ್ತು ಆ ದಿನ? ನಿಮಗೇನಾದರೂ ಮೊದಲನೇ ದಿನ ಹೇಗಾಗುತ್ತೆ? ಇಲ್ಲ, ಫಸ್ಟ್ ಯಾವುದೇ ಸಿನಿಮಾ ಆದರೂ ಫಸ್ಟ್ ಡೇ ಅದೊಂದು ನರ್ವಸ್ ಇದ್ದೇ ಇರುತ್ತೆ. ಎಷ್ಟೇ ಎಕ್ಸ್ಪೀರಿಯನ್ಸ್, ನಾನು ಆಲ್ಮೋಸ್ಟ್ 15 ಇಯರ್ಸಿಂದ ಸಿನಿಮಾದಲ್ಲಿ ಇರೋದ್ರಿಂದ. ಬಟ್ ಆದರೆ ಫಸ್ಟ್ ಶಾಟ್ ಬಂದಾಗ ಅದೊಂದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಅದು ಯಾವ ಸಿನಿಮಾದಲ್ಲೂ ಆದರೂ ನನಗಂತೂ ಇರುತ್ತೆ, ಬಟ್ ಐ ಡೋಂಟ್ ನೋ ಅಬೌಟ್ ಅದರ್ಸ್. ಬಟ್ ಆ ನರ್ವಸ್ನೆಸ್ ಫಸ್ಟ್ ಶಾಟ್ ನನಗೆ ಇವಾಗಲೂ ನಂದಿನಿ ಲೇಔಟಲ್ಲಿ ತೆಗೆದಿರೋ ಒಂದು ನೆನಪು. ಸರ್ ಯಾರ ಜೊತೆ ಕಾಂಬಿನೇಷನ್? ಕಾಂಬಿನೇಷನ್ನು ಗನ್ವಿ ಹತ್ರ, ಗನ್ವಿ ಮತ್ತು ನನ್ನ ಕಾಂಬಿನೇಷನ್ ಇದ್ದಿದ್ದು ಫಸ್ಟು. ಸೊ ಅದರಲ್ಲಿ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತೆ. ಅಲ್ಲಿಂದ ಅದು ಒಂದು 3 days, ಅಲ್ಲಿಂದ ಯು ವಿಲ್ ಗೆಟ್ ಟು ನೋ ದ ಟೀಮ್, ಆವಾಗ ಇಟ್ ವಿಲ್ ಗೋ ಆನ್. ಸೊ ಶೂಟಿಂಗ್ ಎಲ್ಲ ಎಲ್ಲೆಲ್ಲಿ ನಡೀತದೆ ನಿಮ್ಮದೆಲ್ಲ, ನಿಮ್ಮ ಪೋರ್ಷನ್ಸ್?
ಸೊ ಎಂಟೈರ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಸಾಂಗ್ಸ್ ಮಾತ್ರ ನಾವು ನಂದಿ ಹಿಲ್ಸ್ ಆ ಕಡೆ ಎಲ್ಲ ಶೂಟ್ ಮಾಡಿದ್ವಿ. ಸೊ ಇದೇ ತಿಂಗಳು 5th ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಇದರಲ್ಲಿ ಓವರ್ ಆಲ್ ಪ್ಯಾಕೇಜ್ ನಮ್ಮ ಚಿಕ್ಕ ಮಕ್ಕಳಿಂದ ದೊಡ್ಡವರು ಹಿಡಿದು ನೋಡೋವಂಥ ಸಿನಿಮಾ ಕೊಟ್ಟಿದ್ದೀವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಅದೇ ಒಂದು ಹಂಬಲ್ ರಿಕ್ವೆಸ್ಟ್, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದು. ನೀವು ಕೊನೆಯದಾಗಿ ಆಡಿಯನ್ಸ್ ಅಂದರೆ December 5 ಈ ಫ್ರೈಡೇ ರಿಲೀಸ್ ಆಗ್ತಾ ಇದೆ. ಒಂದು ಹೇಳ್ಬೋದು, ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ, ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆ್ಯಂಡ್ ಒಂದು ಸಸ್ಪೆನ್ಸ್ ಕಾದಿದೆ, ಅದನ್ನು ನೀವು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನನ್ನೋದು. ಮೇನ್ಲಿ ನಮ್ಮ ಕ್ಯಾರೆಕ್ಟ್ರು. ಸೊ ಹಂಗೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಕೊನೆಯದಾಗಿ ಆಡಿಯನ್ಸ್ಗೆ ಏನಾದರೂ ಕೇಳ್ಕೊಳ್ಳೋದಿದ್ರೆ, ಇದು December 5 ರಿಲೀಸ್ ಆಗ್ತಾಯಿದೆ. ಅದೇ December 5 ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಫ್ಯಾಮ್ಲಿ ಸಮೇತ ಫ್ರೆಂಡ್ಸ್ ಸಮೇತ ಬಂದು ಸಿನಿಮಾ ನೋಡೋವಂಥ ಸಬ್ಜೆಕ್ಟ್ ಮಾಡಿದ್ದೀವಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಒಂದು ಮೆಸೇಜು ಇರುತ್ತೆ. ಮೆಸೇಜ್ ಅಂದರೆ ಬರೀ ಮೆಸೇಜ್ ಥರನೇ ನಾವು ಇದು ಮಾಡಿಲ್ಲ, ಪೋರ್ಟ್ರೇಟ್ ಮಾಡಿಲ್ಲ. ಅದು ಸಬ್ಜೆಕ್ಟಲ್ಲಿ ಯಾವ ಥರ ಕ್ಯಾರಿ ಆಗುತ್ತೆ, ಅದು ನಮ್ಮ ಲೈಫಲ್ಲಿ ಯಾವ ಥರ ಇದೆ ಅದನ್ನೇ ನಾವು ಕ್ಯಾರಿ ಆಗುತ್ತೆ. ಇವಾಗ ನಿಮ್ಮ ಲೈಫಲ್ಲಿ ಯಾವ ಥರ ನಡೀತಾ ಇರುತ್ತೆ ಅಂತಲೂ ನಿಮ್ಗೆ ಅನಿಸುತ್ತೆ ಅದನ್ನ. ಸೊ ಅದಕ್ಕೆ ಎಲ್ಲರೂ ಒಂದು ಸಿನಿಮಾಗೆ ಬಂದು ನೋಡಿದ್ರೇ ನಿಮ್ಗೆ ಗೊತ್ತಾಗೋದು ಸಿನಿಮಾ ಯಾವ ಥರ ಇದೆ ಅಂತ. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡಿದ್ವಿ ಅಲ್ಲಿ ನೋಡಿಲ್ಲ ಅಂತ ಆ ಥರ ನಾವು ಇದು ಮಾಡೋಕ್ಕಾಗಲ್ಲ. ನೀವು ಥಿಯೇಟ್ರಿಗೆ ಬಂದು ನೋಡಿ ಅಷ್ಟೇ ನಾವು ಕೇಳ್ಕೊಳಕ್ಕಾಗುತ್ತೆ. ಸೊ ಇದು December 5 ರಿಲೀಸ್ ಆಗ್ತದೆ. ಪ್ರೊಡ್ಯೂಸರ್ಗೆ ಪೈಸಾ ಫುಲ್ ವಸೂಲಾಗಲಿ, ಪೈಸೆ ಚಿತ್ರಲಹರಿ ಚಿನ್ನಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಚಿತ್ರಲಹರಿ, ಸೊ ಈ ಚಿತ್ರಕ್ಕೆ ನೀವು ಹಣ ಹೂಡಿದ್ರೆ ಹೇಗಿದೆ ಎಕ್ಸ್ಪೀರಿಯನ್ಸ್, ಹೇಗೆ ಅನ್ನಿಸ್ತದೆ? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿ ಬಂದಿತ್ತು. ಟೀಸರ್ ಮತ್ತು ಸಾಂಗ್ಗೆ ರೆಸ್ಪಾನ್ಸ್ ಆಸಮ್. ಎಲ್ಲ ನೋಡಿದ್ರೆ ಅವರೆಲ್ಲ ವೆರಿ ನೈಸ್ ಮೂವಿ ಅಂತ ಹೇಳಿದರು. ಅದು ಫುಲ್ ಖುಷಿ ಆಯಿತು. ಸರ್, ಇದು ಶೂಟಿಂಗ್ ಎಲ್ಲ ಎಲ್ಲೆಲ್ಲಿ ಮಾಡಿದ್ವಿ? ಶೂಟಿಂಗ್ ಫುಲ್ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಸಾಂಗ್ಸ್ ಬಂದುಬಿಟ್ಟು ನಂದಿ ಹಿಲ್ಸ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ವಿಜುವಲ್ ಟ್ರೀಟ್ ಇರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ, ಬಾಯಿ ಹೇಳೋಕ್ಕಾಗಲ್ಲ. ಇನ್ನೊಂದು ಹೇಳಬೇಕಾದ್ರೆ ನಾನು ಇವರು ನಮ್ಮ ಪ್ರೊಡ್ಯೂಸರ್ ಇದ್ದಾರೆ ನವನಿತಾ ಲಕ್ಷ್ಮಿ ಅವರು, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ನಾವು 2009 ಬಂದಿದ್ದು ಇಂಡಸ್ಟ್ರಿಗೆ. ಆವಾಗ ನಾನು ಸುರೇಶ್ ತುಂಬ ಕಷ್ಟಪಟ್ಟಿದ್ವಿ. ಒಂದು ಪ್ರೊಡ್ಯೂಸರ್ ಆವಾಗಿಂದ ಗೊತ್ತು. ಒಂದು ಪ್ರೊಡ್ಯೂಸರ್ ಸಿಗೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಇಂಡಸ್ಟ್ರಿಯಲ್ಲಿ ತುಂಬ ಕಷ್ಟಪಟ್ಟು ಎಲ್ಲ ಬರ್ತದೆ. ಬಟ್ ಅದು ಈ ದೇವ್ರ ಪುಣ್ಯನ ಏನೋ ಅವ್ರಿಗೆ ಸಿಕ್ಕಿದ್ರು, ಪ್ರೊಡ್ಯೂಸ್ ಮಾಡಿದರು. ಒಂದು ಒಳ್ಳೆ ಮೂವಿ ಮಾಡಿದ್ದೀವಿ, ಒಳ್ಳೆ ಮೆಸೇಜ್ ಇದೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದು ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸರ್, ಮುಂಚೆ ಯಾವ್ಯಾವ ಮೂವಿಗಳು ಮಾಡಿದ್ವಿ? ಮುಂಚೆ ಬಂದುಬಿಟ್ಟು ನಾನು ಅಸೋಸಿಯೇಟ್ ಆಗಿ ತುಂಬ ಮೂವೀಸ್ ಮಾಡಿದ್ದೀನಿ, ಕನ್ನಡ ಆ್ಯಂಡ್ ತೆಲುಗು ಮೂವೀಸಲ್ಲಿ. ಹೇಳ್ಬೇಕಾದ್ರೆ ಅದ್ದೂರಿ ಅಂತ ಒಂದು ಮೂವಿ ಬಂದಿತ್ತು, ಅದರಲ್ಲಿ ಮೇಯ್ನ್ ಅಸೋಸಿಯೇಟ್ ಧ್ರುವ ಸರ್ಜಾ ಅದು. ಆಮೇಲೆ ಅಂದವಾದ ಅಂತ ಒಂದು ಮೂವಿ ರಿಲೀಸ್ ಆಯಿತು, ಅದರಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ಆಮೇಲೆ ತೆಲುಗು ಮೂವೀಸ್ 2-3 ಮೂವೀಸ್. ಈಗ ರೀಸೆಂಟಾಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಅಂತ ಒಂದು ಮೂವಿ ಇದೆ, ವರಲಕ್ಷ್ಮಿ ಸರೋತ್ ಕುಮಾರ್ ಆ್ಯಕ್ಟ್ ಮಾಡಿದ್ದಾರೆ, ಅದರಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ಕ್ಯಾಮ್ರಾ ವರ್ಕ್ ಮೂರು ಮೂವಿ ಮಾಡಿದ್ದೀನಿ. ಇದು ಒಂದು 2 ಮೂವೀಸ್ ಮಾಡಿದ್ದೀನಿ, 3rd ಮೂವಿ ಇದು. ನೋಡೋಣ, ಇದು ಚೆನ್ನಾಗಿ ಬಂದಿದೆ, ನನಗೊಂದು ಲೈವ್ ಸಿಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಮೂವಿನಲ್ಲಿ. ಆಮೇಲೆ ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ, ಸಾಂಗ್ ಪೈಸಾ ಸ್ವಲ್ಪ ವೈರಲ್ ಆಗ್ತದೆ. ಸೊ ಅದ್ರ ಬಗ್ಗೆ ನಿಮ್ಮ ಪ್ರೊಡ್ಯೂಸರ್ ಆಗಿ ಎಷ್ಟು ಖುಷಿ ಇದೆ? ಪೈಸಾ ಸಾಂಗ್ ಹೆಂಗಿದೆ ಅಂತೆ, ಅದು ಮಕ್ಕಳಿಗೂ ಇಷ್ಟ ಆಗ್ತಾಯಿದೆ, ದೊಡ್ಡವ್ರಿಗೂ ಇಷ್ಟ ಆಗ್ತಾಯಿದೆ. ಫುಲ್ ಕ್ಯಾಚಿ ಸಾಂಗ್ ಅದು. ಅದು ಹೆಂಗಂತೆ, ಅದು ಒಂದು ಸತಿ ಕೇಳಿಸ್ಕೊಂಡ್ಮೇಲೆ ಆಮೇಲೆ ಮತ್ತೆ ಮತ್ತೆ ಕೇಳೋಣ ಆ ಥರ ಫೀಲ್ ಬರ್ತಾಯಿದೆ. ಸೊ ಅದು ಲಿರಿಕ್ಸ್ ನಮ್ಮ ಹಸ್ಬೆಂಡ್ ಸುರೇಶ್ ಮತ್ತು ಇಬ್ಬರು ಜೊತೆಯಲ್ಲಿ ಮಾಡಿದ್ರು, ಸೇರಿ ಬರ್ದಿದ್ದೀವಿ. ಅದು ಚೆನ್ನಾಗಿ ಬಂದಿದೆ. ಅದು ಆ್ಯಕ್ಚುಲಿ ಫುಲ್ ಕ್ಯಾಚಿ ಸಾಂಗ್. ಲೈಕ್ ಆ್ಯಕ್ಚುಲಿ ಲೈಫಲ್ಲಿ ಇವಾಗ ವಾಟ್ ಈಸ್ ದ ಸಿಚುವೇಶನ್, ಆ ಥರನೇ ಆ ಸಾಂಗ್ ಅನಿಸುತ್ತೆ. ಲೈಕ್ ಹೌ ಮಚ್ ಮನಿ ಈಸ್ ಇಂಪಾರ್ಟೆಂಟ್. ಮದುವೆ ಮಾಡಬೇಕು ಅಂತಲೂ ಮನಿ ಬೇಕು, ಗರ್ಲ್ಫ್ರೆಂಡ್ ಬೇಕಂದ್ರೆ ಮನಿ ಬೇಕು, ಆ ಥರ ಲಿರಿಕ್ಸ್ ಫುಲ್ ಮೀನಿಂಗ್ಫುಲ್ ಲಿರಿಕ್ಸ್ ಇದೆ. ಡೈರೆಕ್ಟ್ರು ಹಸ್ಬೆಂಡ್ ಆಗಿದ್ರು, ಹೇಗೆ ಅಪ್ರೋಚ್ ಮಾಡಿದ್ರು ನಿಮಗೆ? ಇಬ್ಬರ ಸ್ಕ್ರಿಪ್ಟ್ ಹೇಗೆ ಅಪ್ರೋಚ್ ಮಾಡಿದ್ರು? ಡೈರೆಕ್ಟ್ ಮೂವಿದೇ ಮಾಡೋಣ ಅಂತ ಹೇಳಿದ್ರೆ ಅಥವಾ ಫಸ್ಟ್ ಕತೆ ಕೇಳಿದ್ರೆ? ನೀವು ಯಾವ ಥರ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಏನು ಹೇಳಿದ್ರಿ ಫಸ್ಟ್? ಈ ಕ್ವಶನ್ಗೆ ಆನ್ಸರ್ ನಾನು ಕೊಡಬೇಕಾ ಅವ್ರು ಕೊಡಬೇಕು? ಇಬ್ಬರು ಕೊಡಿ. ಈಗ ನಿರ್ಮಾಪಕರು ಇವರೇ ಕೊಡ್ತಾರೆ. ಓಕೆ, ಆ್ಯಕ್ಚುಲಿ ಇವ್ರಿಗೆ ಇದೇ ಡೈರೆಕ್ಷನ್ ಫೀಲ್ಡೇ ಇಷ್ಟ ಅಂತ ಗೊತ್ತು. ಸೊ ಫಸ್ಟ್ನಿಂದನೇ ಯಾವಾಗ ಏನೋ ಒಂದು ಸ್ಟೋರೀಸ್ ಬಗ್ಗೆ ಹೇಳ್ತಾಯಿದ್ರು. ಆಮೇಲೆ ಮತ್ತು ಮನೆಯಲ್ಲಿ ಇಬ್ಬರಿಗೂ ಮೂವಿ ವಾಚಿಂಗ್ ಅಂತ ಫುಲ್ ಇಷ್ಟ. ದಟ್ ಈಸ್ ಅ ಕಾಮನ್ ಫ್ಯಾಕ್ಟರ್ ಫಾರ್ ಅಸ್. ಈ ಮೂವಿ ಬಗ್ಗೆ ಹೇಳ್ಮೇಲೆ ಅವ್ರು ಹೇಳಿದ್ರಲ್ಲಿ 2 ಸ್ಟೋರೀಸ್ ಪ್ಯಾರಲಲ್ಗೆ ಹೋಗುತ್ತೆ.
ಆಮೇಲೆ ಒಂದು ಕಾಮನ್ ಪಾಯಿಂಟ್ ಕ್ಲೈಮ್ಯಾಕ್ಸಲ್ಲಿ ಆಗುತ್ತೆ. ಅದು ಏನು ಅನ್ನೋದು ಅವರು ಆ್ಯಕ್ಚುಲಿ ಜಾಸ್ತಿ ದಿನ ನನಗೂ ಗೊತ್ತಾಗಿಲ್ಲ, ಆಮೇಲೆ ಸ್ವಲ್ಪ ಕ್ಲಾರಿಫೈ ಮಾಡಿದ್ರು. ಅದು ಯಾರಿಗೂ ಗೊತ್ತಿಲ್ಲ, ಎಲ್ಲ ಸ್ಕ್ರೀನ್ ಮೇಲೆ ನೋಡಬೇಕದು. ಸೊ ಆ್ಯಕ್ಚುಲಿ ಸ್ಪೀಕಿಂಗ್ ಆಲ್ ಆರ್ಟಿಸ್ಟ್ ಹ್ಯಾವ್ ದಟ್ ಕಂಪ್ಲೇನ್ ದಟ್ ಯಾರಿಗೂ ಗೊತ್ತಿಲ್ಲ ಸಸ್ಪೆನ್ಸ್ ಏನು. ಮತ್ತು 2 ಟೀಮ್ಸ್ ಅಲ್ವಾ, 2 ಟೀಮ್ಸ್ ಅವ್ರು ಯಾವಾಗ ಮ್ಯಾಚ್ ಆಗಲ್ಲ, ಸೇಮ್ ಶೆಡ್ಯೂಲಲ್ಲಿ ಬರಲ್ಲ, ಅವ್ರು ಸಪ್ರೇಟ್ ಶೆಡ್ಯೂಲ್ಸ್ ಇದೆ ಅವ್ರಿಗೆ. ಸೊ ಅದು ಫುಲ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಸರ್ ಎಷ್ಟು ದಿನ ಶೂಟಲ್ಲೇ ಪ್ಲ್ಯಾನ್ ಮಾಡಿದಾಗ ಎಷ್ಟಿತ್ತು ಸರ್? ನಾವು ಪ್ಲ್ಯಾನ್ ಮಾಡಿದ್ದು ಒಂದು 40 ಡೇಸ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಎಕ್ಸಿಕ್ಯೂಟ್ ಮಾಡಿದ್ದು 25 ಡೇಸಲ್ಲಿ ಎಕ್ಸಿಕ್ಯೂಟ್ ಮಾಡಿಬಿಟ್ವಿ. ಏನಕ್ಕಂದರೆ ಪ್ರೀ ಪ್ಲ್ಯಾನ್ ಚೆನ್ನಾಗಿತ್ತು ನಮ್ಮದು, ಪೇಪರ್ ವರ್ಕ್ ಎಲ್ಲ ಪ್ರೀ ಪ್ಲ್ಯಾನ್ ಪಕ್ಕಾ ಮಾಡಿ ಶೂಟ್ ಮಾಡಿದ್ವಿ. 25 ಡೇಸಲ್ಲಿ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿದ್ವಿ. ಸರ್ ಕೊನೆಯದಾಗಿ ಮೇಡಮ್, ಇದೇ December 5th ರಿಲೀಸ್ ಆಗ್ತಾಯಿದೆ, ಸೊ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ December 5th ಹೋಗೋ ಚೆನ್ನಾಗಿ ಫುಲ್ ಪ್ಯಾಕೇಜ್ ಥರ ಒಂದು ನೈಸ್ ಮೂವಿ ವಿಲ್ ಬಿ ಇನ್ ಥಿಯೇಟರ್ಸ್. ಸೊ ಎಲ್ಲರಿಗೂ ಒಂದೇ ರಿಕ್ವೆಸ್ಟ್, ಪ್ಲೀಸ್ ಥಿಯೇಟರ್ಸ್ ಬನ್ನಿ, ಮೂವಿ ನೋಡಿ, ಸಪೋರ್ಟ್ ಮಾಡಿ. ಸ್ವಲ್ಪ ನ್ಯೂ ಕಮರ್ಸು ಇದ್ದಾರೆ ನಮ್ಮ ಮೂವಿಯಲ್ಲಿ, ಅವ್ರಿಗೆಲ್ಲ ಚಾನ್ಸ್ ಕೊಟ್ಟಿದ್ವಿ. ನೀವೆಲ್ಲ ಸಪೋರ್ಟ್ ಮೋಟಿವೇಟ್ ಮಾಡಿಬಿಟ್ಟು ಮೂವಿ ನೋಡ್ತಾ ಅವ್ರಿಗೂ ಇಷ್ಟ ಆಗುತ್ತೆ, ಅವ್ರಿಗೂ ಮತ್ತೆ ಇನ್ನೂ ಚಾನ್ಸಸ್ ಬರುತ್ತೆ, ಅವ್ರ ಫ್ಯೂಚರ್ ಸೆಕ್ಯೂರ್ ಆಗುತ್ತೆ. ಸೊ ಪ್ಲೀಸ್ ವಾಚ್ ಅವರ್ ಮೂವಿ ಆನ್ 5th December ದಿಸ್ ಮಂತ್. ಸರ್ ನೀವು ಕೊನೆಯದಾಗಿ ಇದು ಹೇಳಬೇಕಾದ್ರೆ ಇದು ಸ್ಟೋರಿ ತುಂಬ ಚೆನ್ನಾಗಿ ಬಂದಿದೆ, ಮೆಸೇಜ್ ಇದೆ, ಒಂದು ಮೆಸೇಜ್ ಇದೆ. ಆಡಿಯನ್ಸ್ ಬಂದು ನೋಡಿದರೆ ಗೊತ್ತಾಗುತ್ತೆ, ಬಟ್ ಎಲ್ಲರೂ ಯಾರು ಥಿಯೇಟರ್ಸ್ ಬರ್ತಾಯಿಲ್ಲ. ದಯವಿಟ್ಟು ಕೇಳ್ತೀನಿ, ಥಿಯೇಟರ್ಸ್ ಬಂದು ನೋಡಿ, ನಮ್ಮ ಹೊಸಬ್ರಿಗೆಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡಿ. ಕನ್ನಡ ಮೂವೀಸ್ನ ಸ್ವಲ್ಪ ಎಲ್ಲರಿಗೂ ಗೊತ್ತಾಗುತ್ತೆ ಅದೇನಂತ. ಇದೇ December 5th ರಿಲೀಸ್ ಆಗ್ತಾಯಿದೆ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.